ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ. ಸೊ ಪುನಃ ಮೊಬೈಲ್ ರಿಆಕ್ಸೆಸ್ ಮಾಡಲು ಕೋರ್ಟ್ ಅನುಮತಿಯನ್ನ ಪೊಲೀಸರು ಕೇಳಿದ್ದಾರೆ. ಸೊ ದರ್ಶನ್ ಫೋನ್ ರಿಆಕ್ಸೆಸ್ ಮಾಡಲು ಕೋರ್ಟ್ ಅನುಮತಿಯನ್ನ ಪೊಲೀಸರು ಕೇಳಿದ್ದಾರೆ. ಕಾರಣ ಅದರಲ್ಲಿ ಒಂದಿಷ್ಟು ಹುಡುಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಯಾರಿಗೆ ಕಾಲ್ ಮಾಡಿದ್ರು, ಏನು ಎತ್ತ ಅನ್ನುವಂಥ ಡೀಟೇಲ್ಸ್ಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆಮೇಲೆ ಏನಾದರೂ ಫೋಟೋಸ್ ಇದಾವ, ರೆಕಾರ್ಡ್ ಇದೆಯಾ, ಯಾರಿಗಾದ್ರೂ ಫೋನ್ ಮಾಡಿ ಏನಾದರೂ ಹೇಳಿದಾರಾ, ಕಾಲ್ ರೆಕಾರ್ಡ್ಸ್ ಇದೆಯಾ, ವಿಡಿಯೋಗಳೇನಾದರೂ ಇದೆಯಾ, ಅಥವಾ ಹೊಡೆದಂಥ ಸಂದರ್ಭದಲ್ಲಿ ಏನಾದರೂ ಫೋಟೋ ಗಿಟ್ಟ ತಗೊಂಡಿದ್ರಾ, ಮರ್ಡರ್ ಆದಮೇಲೆ ಬಾಡಿ ಫೋಟೋ ಏನೋ ತೆಗೆದು ಕಳಿಸಿದ್ರಾ, ಯಾರಾದರೂ ಯಾರ ಜೊತೆಗೆ ಚಾಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಯಾರ ಜೊತೆಗೆ ಕಾಲ್ ಮಾಡಿದ್ರು, ಇದಕ್ಕಿಂತಲೂ ಹೆಚ್ಚಿನ ಇನ್ನೇನಾದರೂ ಎವಿಡೆನ್ಸ್ಗಳನ್ನು ಹುಡುಕುವಂಥ ಪ್ರಯತ್ನಗಳು ನಡೀತಾ ಇರುತ್ತೆ. ನನ್ನ ಸಹೋದ್ಯೋಗಿ ಈಗ ಮುರಳಿ ಸಂಪರ್ಕದಲ್ಲಿದ್ದರೆ, ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ಈಗ ಮತ್ತೆ ಫೋನ್ ರಿಆಕ್ಸೆಸ್ ಮಾಡೋಕ್ಕೆ ಕಾರಣ ಏನು? ಈಗಾಗಲೇ ಕಾಲ್ ರೆಕಾರ್ಡ್ಸ್ ಗೊತ್ತಾಗಿರುತ್ತೆ, ಯಾರಿಗೆ ಕಾಲ್ ಮಾಡಿದ್ರೆ ಏನು ಅಂತ ಹೇಳಿ. ಹೊಸದಾಗಿ ಏನಾದರೂ ಇದರಲ್ಲಿ ಲಿಂಕ್ ಸಿಗ್ತಾ ಇದೆಯಾ ಮುರಳಿ ಪೊಲೀಸರಿಗೆ ಮತ್ತೆ? ಖಂಡಿತ ಅರುಣ, ಯಾಕೆಂದ್ರೆ ಪ್ರಮುಖವಾಗಿ CDR ನ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ. ಯಾರಿಗೆ ಯಾವ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇರ್ತದೆ. ಆದ್ರೆ ಇವರು ಎಲ್ಲರೂ ಕೂಡ ವಾಟ್ಸಪ್ ನ ಕಾಲ್ ನ ಮೂಲಕ ಒಂದಷ್ಟು ಮಾತುಕತೆಯನ್ನ ಮಾಡಿದ್ದಾರೆ ಅಂತ ಹೇಳಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅರುಣ, ಅಂದ್ರೆ ಎಂಡ್ ಟು ಎಂಡ್ ಇರ್ತದೆ ವಾಟ್ಸಪ್ ನಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನ ವಾಟ್ಸಪ್ ಸರ್ವರ್ ಏನಿರ್ತದೆ ಅವರು ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಆ ಹಿನ್ನೆಲೆಯಲ್ಲಿ FSL ಗೆ ಅವರ ಮೊಬೈಲ್ ಅನ್ನ ಕಳಿಸಿ ಅದನ್ನ ಮಿರರ್ ಸ್ಕ್ರೀನ್ ಇಮೇಜ್ ಅಂತ ಏನು ಹೇಳ್ತಾರೆ ಅದನ್ನ ಮಾಡ್ಕೊಳ್ತಾರೆ. ಮಾಡ್ಕೊಂಡ ಬಳಿಕ ಯಾರ ಜೊತೆಯಲ್ಲಿ ಈ ರೀತಿಯಲ್ಲಿ ವಾಟ್ಸ್ಆಪ್ ಕರೆಗಳನ್ನ ಮಾಡಲಾಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಕೇವಲ ಇದು ವಾಟ್ಸಪ್ಗಳಲ್ಲ, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಫೇಸ್ಬುಕ್ ನ ಮೆಸೆಂಜರ್ ಇರ್ಬೋದು, ಆ ಮೂಲಕ ಏನಾದರೂ ಮಾತುಕತೆಯನ್ನ ಮಾಡಿದಾರಾ, ಅಥವಾ ಅಂದ್ರೆ ಈಗ ಕೊಲೆ ಆಯ್ತು, ಕೊಲೆ ಆದ ನಂತರ ಒಂದು ಶವನ್ನ ಡಿಸ್ಪೋಸಲ್ ಅನ್ನ ಮಾಡುವಂಥದ್ದು, ಮತ್ತು ಆರೋಪಿಗಳು ಯಾವ್ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಬೇಕು ಮತ್ತು ಪೊಲೀಸರ ಮುಂದೆ ಯಾವ ರೀತಿಯಲ್ಲಿ ತಪ್ಪೊಪ್ಪಿಗೆನ ಮಾಡ್ಕೊಳ್ಬೇಕು, ಈ ವಿಚಾರವಾಗಿ ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತಹ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಮೊಬೈಲ್ ಅನ್ನ FSL ಗೆ ಕಳಿಸಬೇಕು. ಅವರ ಮೊಬೈಲ್ ಸ್ಕ್ರೀನ್ ಇಮೇಜ್, ಮಿರರ್ ಇಮೇಜ್ ಅಂತ ಏನು ಹೇಳ್ತೀವಿ, ಅಂದ್ರೆ FSL ಗೆ ಕಳಿಸಿದ ಸಂದರ್ಭದಲ್ಲಿ ಅವರ ಮೊಬೈಲ್ ಆಕ್ಟಿವ್ ಆದ ದಿನದಿಂದ, ಅಂದ್ರೆ ಸಿಮ್ ಅನ್ನ ಹಾಕಿ ಆಕ್ಟಿವ್ ಆದ ದಿನದಿಂದ ಇಲ್ಲಿಯ ತನಕ ಕೂಡ ಅವರು ಯಾವ್ಯಾವ ಆಪ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಮತ್ತು ಆ ಆಪ್ಗಳಲ್ಲಿ ಏನೇನನ್ನ ಬಳಕೆಯನ್ನ ಮಾಡಿದ್ದಾರೆ ಮತ್ತು ಯಾರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ, ಇದೆಲ್ಲ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಇಲ್ಲಿ ಬಂದ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನ ಕೊಡಬೇಕು ಅಂತೇಳಿ ಕೋರ್ಟ್ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿನ ಈಗಾಗಲೇ ಕೋರ್ಟ್ ಕೂಡ ಪುರಸ್ಕಾರವನ್ನ ಮಾಡಿರುವಂತದ್ದು. ಪುರಸ್ಕಾರ ಮಾಡಿ ಈಗ ಒಂದು ಆದೇಶವನ್ನು ಕೊಟ್ಟಿದೆ. ಬಹುತೇಕ ಆ FSL ಗೆ ಆ ಮೊಬೈಲ್ ಅನ್ನ ಕಳಿಸಿ ಮಿರರ್ ಸ್ಕ್ರೀನ್ ಇಮೇಜ್ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡೋ ಪ್ರಕ್ರಿಯೆಗಳಿಗೆ ಈಗಾಗಲೇ ಪೊಲೀಸರು ಚಾಲನೆಯನ್ನ ಕೊಟ್ಟಿರುವಂತದ್ದು. ಅರುಣ್, ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ನೋಡ್ತಾ ಇದ್ರೆ ಸ್ಪಷ್ಟವಾಗಿ A1 ಮತ್ತು A2 ಅವರನ್ನ ಆರೋಪಿ ನಂಬರ್ 1 ಮತ್ತು ಆರೋಪಿ ನಂಬರ್ 2 ಹೇಗೆ ಇಟ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಪ್ರಕರಣ ಮುಂದೆ ಸಾಕೊಂಡು ಹೋದಂಗಿದೆ. ರಿಮೈಂಡ್ ಕಾಪಿಯನ್ನ ನೋಡ್ತಾ ಇದ್ದಾಗ ಅದನ್ನು ಬಿಟ್ಟು ಅಲ್ಲೂ ಇಲ್ಲೂ ಕದಲ್ದಂಗೆ ಕಾಣಿಸ್ತಾ ಇಲ್ಲ. ಇವರು ಕಾರಣೀಕರ್ತರು, ಇವರೆಲ್ಲ ಪ್ಲಾನ್ ಮಾಡಿರೋದು ಅಷ್ಟೇ.